ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನಲ್ಲಿ ನಾನು ಮಾಡಿ ತೋರಿಸ್ತಿರುವಂಥ ಅಡುಗೆ ಮೊಳಕೆ ಬರ್ಸಿರುವಂಥ ಹುರುಳಿಕಾಳು ಸಾಂಬಾರು. ಫಸ್ಟಿಗೆ ಬದನೆಕಾಯಿ ಗುಳ್ಳ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಲೂಗಡ್ಡೆ ಒಂದು ಎರಡು ಮೂರು ಮೀಡಿಯಮ್ ಸೈಜ್ದು. ಇದು ಬಟಾಟೆ ಮತ್ತು ಬದನೆಕಾಯಿ ಬೇಡ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕಿ, ಮತ್ತು ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಲವಂಗ ಮತ್ತು 2-3 ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು 2 ಸ್ಪೂನಷ್ಟು ಧನಿಯಾ ಪೌಡರು ಇಷ್ಟನ್ನು ಹಾಕಿ ನೈಸಾಗಿ ಮಸಾಲ ಪೇಸ್ಟ್ ಮಾಡ್ಕೊಬೇಕು. ಈಗ ನೋಡಿ, ಈ ರೀತಿ ರುಬ್ಕೊಂಡ್ರಾಯ್ತು. ಮತ್ತು ಇದ್ರ ಜೊತೆಗೆ ಇದನ್ನು ತೆಗೆದಿದ ನಂತರ ಅದೇ ಮಿಕ್ಸಿ ಜಾರಲ್ಲಿ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, 1 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಹುರ್ಗಡ್ಲೆ, 3 ಟೊಮೆಟೊ ಇಷ್ಟನ್ನು ಸಹ ನೈಸಿಗೆ ರುಬ್ಕೊಬೇಕು. ಇಷ್ಟನ್ನು ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ. ನೈಸಾಗಿ ರುಬ್ಕೊಂಡು ಈಗ ಒಂದು ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು ಪಾತ್ರೆ ಇಟ್ಟು 3-4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾನು ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 7-8 ಈರುಳ್ಳಿ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಫಸ್ಟಿಗೆ ರುಬ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋ ತನಕ. ಇದನ್ನು ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿದು ಪರಿಮಳ ಎಲ್ಲ ಹೋಗೋ ತನಕ. ಇದು ಫ್ರೈ ಆದ ನಂತರ ಮೊಳಕೆ ಬರ್ಸಿರುವಂಥ ಕಾಳು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಂದು 5-6 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೊಬೋದು. ಕಾಳು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನು ಹಾಕಿ 1 ಬಟ್ಲಷ್ಟು ನೀರು ಹಾಕಿ ಈಗ ಹುರುಳಿಕಾಳನ್ನು ಬೇಯಲಿಕ್ಕೆ ಬಿಡಬೇಕು. ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಬೇಯ್ತಾ ಇದೆ. ಈಗ ಇದು ಸ್ವಲ್ಪ ಹೊತ್ತು ಬೆಂದಿದ ನಂತರ ತೆಂಗಿನಕಾಯಿ ಟೊಮೆಟೊ ಎಲ್ಲ ರುಬ್ಬಿರುವಂಥ ತೆಂಗಿನ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ತೆಳು ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ಹೆಚ್ಕೊಂಡಿಟ್ಟಿರುವಂಥ ಗುಳ್ಳ ಮತ್ತು ಬಟಾಟೆನ ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ನೀವು ಇಷ್ಟೇ ಹಾಕ್ಬೋದು, ಮತ್ತು ಏನು ಹಾಕಬೇಕು ಅಂತೇನಿಲ್ಲ. ಹುರುಳಿಕಾಳು ಮಾತ್ರ ಬೇಕಿದ್ರೂ ಹಾಕ್ಬೋದು. ಈಗ ಇದು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಒಂದು 15-20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಈ ರೀತಿ ಬೇಯ್ತಾ ಇದೆ ನೋಡಿ. ರುಚಿಕರವಾದಂಥ ಮೊಳಕೆ ಬರ್ಸಿರುವಂಥ ಹುರುಳಿಕಾಳು ಸಾಂಬಾರು ರೆಡಿ. ನಾನು ಮಾಡಿರುವಂಥ ಅಡುಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.